ಸೂಪರ್ ಆಗಿದೆ. ಡಬಲ್ ಆ್ಯಕ್ಟಿಂಗ್ ಫಿಲಮ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಒಂದೇ ಒಂದು ಬೇಜಾರಂದರೆ ಡಿ ಬಾಸು ಇದೇ ಟೈಮಲ್ಲಿ ಏನಾದ್ರು ರಿಲೀಸ್ ಆಗಿದ್ರೆ ಇನ್ನೂ ಅವರಿಬ್ಬರು ಏನೋ ಬಂದಿರೋ ಥಿಯೇಟ್ರಿಗೆ ಇನ್ನೂ ಸಖತ್ತಾಗಿರ್ತಿತ್ತು. ಫಸ್ಟು ಯಾರ್ಯಾರು ನೋಡಿಲ್ಲ ಬುಕ್ ಮಾಡಿಕೊಂಡು ಮೂವಿ ನೋಡೋಕೆ ಬನ್ನಿ. ಆದರೂ ತ್ರಿಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅದರಲ್ಲಿ ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫುಲ್ ಹೈ ಕ್ಲಾಸ್ ಆಗಿದೆ, ಬಂದು ನೋಡೋಕೆ ಹೋಗಿ. ಹಾಂ, ಯಶ್ ಆ್ಯಕ್ಟಿಂಗ್ ಮಾತ್ರ ಭಾಳ ಸಖತ್ತಾಗಿತ್ತು. ಸಿನಿಮಾ ತುಂಬ ಚೆನ್ನಾಗಿದೆ. ಬಟ್ ಫಸ್ಟ್ ಹಾಫ್ ಅಂತೂ ನನಗೆ ತುಂಬ ಇಷ್ಟ ಆಗೋಯ್ತು. ಫಸ್ಟ್ ಹಾಫ್ ಯಾಕೆ ಇಷ್ಟ ಆಯಿತು ಅಂದರೆ ಅಕ್ಕ ತಮ್ಮನ ಬಾಂಡಿಂಗ್ ಇದೆಯಲ್ಲ, ಈ ರಾಖಿ ಹಬ್ಬ ಬಂದಿದ್ದರಿಂದ ಎಲ್ಲ ಅಕ್ಕ ನಮ್ಗೆ ನೆನಪಾಗೋಯ್ತು. ಬಟ್ ಅದು ನನಗೆ ಇಷ್ಟ ಆಯಿತು ತುಂಬ. ರಕ್ತ ಸಂಬಂಧ ತುಂಬ ಇಂಪಾರ್ಟೆಂಟು. ಸೆಕೆಂಡ್ ಹಾಫಲ್ಲಿ ನಾವು ಏನು ಯೋಚನೆ ಮಾಡಬೇಕು ಅಂದರೆ, ನಾನು ಡೈರೆಕ್ಷನ್ ಬಗ್ಗೆ ಹೊಗಳೋದಕ್ಕಿಂತ ಅವ್ರ ಆ್ಯಕ್ಟಿಂಗ್ ಹೊಗಳ್ತೀನಿ. ಡಬಲ್ ಆ್ಯಕ್ಟಿಂಗ್ ಮಾಡೋದಿದೆಯಲ್ಲ ತುಂಬ ಈಸಿ ಅಂದ್ಕೊಳ್ಳಲ್ಲ, ತುಂಬ ಕಷ್ಟ. ಬಟ್ ತಂದೆ ಥರ ಕಾಣಬೇಕು, ಮಗನ ಕ್ಯಾರೆಕ್ಟರ್ ಕಾಣಬೇಕಲ್ಲ, ತುಂಬ ಎಫೆಕ್ಟ್ ಹಾಕಿದ್ದಾರೆ. ಅದಕ್ಕೆ ಯಾವ ಅವಾರ್ಡ್ ಕೊಟ್ರೂ ಕಮ್ಮಿನೇ. ಸಿನಿಮಾ ಎಲ್ಲೂ ಬೋರಿಲ್ಲ, ತುಂಬ ಚೆನ್ನಾಗಿದೆ. ಬಟ್ ಆದರೆ ಮಕ್ಕಳು ನೋಡೋಕ್ಕಿಂತ ದೊಡ್ಡವ್ರು ನೋಡಬೇಕು. ಬಟ್ ಸಿನಿಮಾ ಬೋರಿಂಗ್ ಇಲ್ಲ, ಸಿನಿಮಾ ನೋಡ್ಬೋದು. ಬಟ್ ಆದರೆ ಕ್ಲೈಮ್ಯಾಕ್ಸಲ್ಲಿ ಏನಂದರೆ ಸ್ವಲ್ಪ ಅರ್ಥ ಆಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೋಬೇಕು ಒಂಚೂರು ಅಷ್ಟೇ. ಯಾಕೆಂದರೆ ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ಇಟ್ಟಿದ್ದಾರೆ ಮೇಯ್ನು. ಸೊ ಆ ಟ್ವಿಸ್ಟ್ ಅರ್ಥ ಆಗಬೇಕು ಅಂದರೆ ಒಂದು 2 ಸಲ ನೋಡ್ಬೇಕು ಫಿಲಮ್ನ. ಸೊ ಫಸ್ಟ್ ಹಾಫಲ್ಲಿ ನೆಕ್ಸ್ಟ್ ಲೆವೆಲ್ ತೋರಿಸಿದ್ದಾರೆ. ಬಟ್ ಮತ್ತು ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸಾಂಗ್ಸು ಅಷ್ಟೇ, ಎಲ್ಲ ರಿಲೀಕ್ಸು ಎಲ್ಲ ಸೂಪರಾಗಿ ಬಂದಿದೆ. ಬಟ್ ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಟ್ವಿಸ್ಟ್ ಇಟ್ಬಿಟ್ಟಿದ್ದಾರೆ. ಅದು ಹೆಂಗೆ ಅಂದರೆ ಜನ ಕನ್ಫ್ಯೂಸ್ ಮಾಡಿಬಿಡುತ್ತೆ, ಅರ್ಥ ಮಾಡಿಸಲ್ಲ ಅಷ್ಟೇ. ಮೇಡಮ್ ಯಶ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ ಮೇಡಮ್. ಇವಾಗ ಹೆಂಗೆ ಅಂದರೆ ಇಷ್ಟು ದಿನ ಏನು ಮಾಡಿದ್ರು ಒಂದು ಲೆಕ್ಕ, ಇವತ್ತೇನು ಮಾಡಿದ್ದಾರೆ ಇನ್ನೊಂದು ಲೆಕ್ಕ. ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ಮಾತ್ರ ಸಖತ್ ಮಾಡಿದ್ದಾರೆ. ಏನು ಮೇಡಮ್? ಮೇಡಮ್ 4 ವರ್ಷ ಬಿಟ್ಟು ಮಾಡಿದ್ದಾರೆ ಅಂದರೆ ಅಷ್ಟು ಎಫರ್ಟ್ ಕಾಣಿಸ್ತದೆ ಮೇಡಮ್. ಥಿಯೇಟ್ರ್ ಒಳಗಡೆ ಇಲ್ಲಿ ಬಂದಿರೋ ಜನ ನೋಡ್ಬೋದು, ಮತ್ತು ಒಳಗಡೆ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಮತ್ತು ಅವ್ರ ಡ್ರೆಸ್ಸಿಂಗ್ ಇರ್ಬೋದು, ಮತ್ತು ಅವ್ರ ವಾಕಿಂಗ್ ಸ್ಟೈಲಿಂಗಿಂದ ಹಿಡಿದು ಪ್ರತಿಯೊಂದು ಬೇರೆ ಇದೆ ಮೇಡಮ್. ನಾವು ಇಷ್ಟು ವರ್ಷ ಏನು ನೋಡ್ಕೊಂಡು ಬಂದಿದ್ದೀವೋ ಇವಾಗ ನೋಡ್ತಾ ಇರೋದು ಕಂಪ್ಲೀಟ್ ಡಿಫ್ರೆಂಟ್ ಇದೆ. ಇವಾಗ ಇನ್ನೇನೇ ಮಾಡಿದವರು ಇನ್ನೂ ದೊಡ್ಡದಾಗೇ ಮಾಡಬೇಕು ಮೇಡಮ್, ಅಷ್ಟೇ ಮೇಡಮ್. ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ ಮೇಡಮ್. ಆ ಆ್ಯಕ್ಟಿಂಗು ತಂದೆದು ಮಗಂದು ಆ್ಯಕ್ಷನ್ ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೆ ನೋಡೋದಕ್ಕೆ. ಸೊ ಆ ಬಿಯರ್ಡಲ್ಲಿ ಆ ಬಾಡಿ ಲ್ಯಾಂಗ್ವೇಜಲ್ಲಿ ಹೆಂಗೆ ಕಾಣಿಸ್ತಾರೆ ಅಂತ. ಸೊ ನಮ್ಗೆ ಗೊತ್ತೇ ಆಗಿಲ್ಲ ಆ್ಯಕ್ಚುಲಿ ಡಬಲ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ. ಬಟ್ ಆದರೆ ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಮೇಡಮ್. ಆ್ಯಕ್ಟಿಂಗ್ ಮಾತ್ರ ಸಕ್ಕತ್ತಾಗಿದೆ. ಖಂಡಿತ ಮೇಡಮ್, ಖಂಡಿತ. ಏನು ಗೊತ್ತಾಗಲ್ಲ, ಎಲ್ಲ ಫ್ರೀ ಆದಮೇಲೆ ಹೋಗಿ ನೋಡ್ತೀನಿ. ಈ ಫ್ಯಾನ್ಸಲ್ಲಿ ಅಷ್ಟು ಗೊತ್ತಾಗಲ್ಲ ಮ್ಯಾಮ್. ಓಕೆ, ಥ್ಯಾಂಕ್ ಯು.